ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲು ಹಾದಿ ಅಕಾಡೆಮಿ. ಬನ್ನಿ, ಇವತ್ತು ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಆಟ ಆಡ್ತಾ ಇದ್ದಾರೆ ಹುಡುಗರು ಕೂತ್ಕೊಂಡು. ಇದು ಯಾವ ಆಟ ಇರ್ಬೋದು, ಗೆಸ್ ಮಾಡ್ತೀರಾ? ತಟ್ಟೆಯಲ್ಲಿ ಬಸ್ಸಾರು, ಮುದ್ದೆ, ಸೊಪ್ಪಿನ ಪಲ್ಯ ನೋಡ್ತಾ ಇದ್ರೇ ಈಗಲೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇಷ್ಟು ರುಚಿಯಾಗಿರೋ ಸಾಂಬಾರು ಮತ್ತು ಪಲ್ಯ ಹೇಗೆ ರೆಡಿ ಮಾಡೋದು ಅಂತ ಬನ್ನಿ ಹೇಳ್ಕೊಳ್ತೀನಿ. ಫಸ್ಟ್ ನಾವು ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಳ್ಬೇಕು, ಯಾಕೆಂತಂದರೆ ತುಂಬ ಕಡ್ಡಿ ಇರುತ್ತೆ. ನಮ್ಮನೆಯವರು ಇದಕ್ಕೆ ಹೆಲ್ಪ್ ಮಾಡಿದ್ರು. ಆಮೇಲೆ ಸೊಪ್ಪನ್ನ ತೊಳೆದು ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ನುಗ್ಗೆ ಸೊಪ್ಪು ಸಾರು ಕಹಿ ಬರುತ್ತೆ, ಮಕ್ಕಳು ಇಷ್ಟಪಡೋದಿಲ್ಲ. ಆಗ ಬೇಳೆ ಜಾಸ್ತಿ ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಸಾರು, ಥಿಕ್ನೆಸ್ ಕೂಡ ಬರುತ್ತೆ. ಬೇಳೆ ಸೊಪ್ಪು ಬೆಂದ ಮೇಲೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ಥರ ಸೊಪ್ಪಿನ ಕಟ್ಟು ಬೇರೆ ಕಡೆ ಇರಲಿ, ಸೊಪ್ಪು ಮತ್ತು ಬೇಳೆ ಒಂದು ಕಡೆ ಇರಲಿ. ಈಗ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ದೊಡ್ಡದು, ಒಂದು 10 ಒಣಮೆಣಸಿನ್ಕಾಯಿ, ಹಾಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಮತ್ತು 7-8 ಮೆಣಸಿನಕಾಳು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆನ 1-2 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದಿಸಬಾರ್ದು, ಕಹಿ ಬರುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಲಾಸ್ಟಲ್ಲಿ ಹಾಕ್ಕೋಬೇಕು, ಯಾಕೆಂದರೆ ತುಂಬ ಅದು ಬೇಗ ಫ್ರೈ ಆಗುತ್ತೆ. ಈಗ ರೆಡಿ ಇದೆ, ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಇದಕ್ಕೆ ತುಂಬ ಹುಳಿ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಆಲ್ರೆಡಿ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಸೊಪ್ಪು ಬೇಳೆ ಬೆಂದಿರೋದು, ಇದನ್ನು ಬೇಳೆ ಸ್ವಲ್ಪ ಜಾಸ್ತಿ ಹಾಕಿ, ಸೊಪ್ಪು ಜಾಸ್ತಿ ಹಾಕಬೇಡಿ, ಕಹಿ ಬರುತ್ತೆ ಸಾಂಬಾರು. ಇದನ್ನೆಲ್ಲ ರುಬ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಾಗಿ ಸೊಪ್ಪು ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಈಗ ಕಟ್ಟಿದೆಯಲ್ಲ ಸೊಪ್ಪಿನ ಕಟ್ಟು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಆಗೋದಕ್ಕೆ ಈಸಿ ಆಗುತ್ತೆ. ಈಗ ಈ ಮಸಾಲೆ ಎಲ್ಲ ನಾವು ರುಬ್ಕೊಳ್ಳೋಣ ಮಿಕ್ಸಿನಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಅದು ಪೇಸ್ಟ್ ಆಗಿದೆ ಅಂತ. ಕೆಲವರು ತುಂಬ ನುಣ್ಣಗೆ ರುಬ್ತಾರೆ, ತುಂಬ ನುಣ್ಣಗೆ ರುಬ್ಬಿದ್ರೆ ನನಗಿಷ್ಟ ಆಗಲ್ಲ, ನಾನು ಸ್ವಲ್ಪ ಹೀಗೆ ರುಬ್ಬೋದು. ಇದನ್ನ ಈಗ ನಾವು ಬೇಳೆ ಕಟ್ಟಿಗೆ ಮಿಕ್ಸ್ ಮಾಡೋಣ. ಸೊಪ್ಪಿನ ಕಟ್ಟು ಸ್ವಲ್ಪ ಜಾಸ್ತಿ ಇದ್ದರಿಂದ ನಾನು ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು 1 ಕಪ್ ಈಕ್ವಲ್ ಟು 80 ಕಪ್ಸ್ ಆಫ್ ಮಿಲ್ಕ್ ಅಂತೆ. ತುಂಬ ಹೆಲ್ತಿ ಕೂಡ. ಇದನ್ನು ನೀವು ಎಲ್ಲರೂ ಕುಡಿಬೋದು. ನಾನು ಇದನ್ನು ತುಂಬ ಇಷ್ಟಪಟ್ಟು ಕುಡಿತೀನಿ. ಈಗ ಮಿಕ್ಕಿದಂತಹ ಕಟ್ಟನ್ನು ಈಗ ಆಲ್ರೆಡಿ ಮಸಾಲೆ ರುಬ್ಕೊಂಡಿದ್ವಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತಳದಲ್ಲಿ ಏನಾದರೂ ಸೊಪ್ಪಿದ್ರೆ ಅದನ್ನು ಹಾಗೆ ಫಿಲ್ಟ್ರ್ ಮಾಡ್ಕೋಬೋದು. ನೀವು ಈ ಥರ ಯೂಸ್ ಮಾಡ್ಕೊಳ್ಳಿ, ನೀವು ಸ್ಟ್ರೈನರ್ನ. ನೋಡಿ, ಸ್ವಲ್ಪ ಇದೆ ಸೊಪ್ಪು, ಆ ಥರದನ್ನು ನೀವು ಈ ಥರ ತೆಗೆದಿಟ್ಕೊಂಬಿಟ್ರು ಆಯಿತು. ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದರಲ್ಲಿ ಸೊಪ್ಪಿನ ಎಲೆ ಇದ್ದರೆ, ಹಾಗಾಗಿ ನಾನು ಅದನ್ನು ಫಿಲ್ಟ್ರ್ ಮಾಡಿ ತೆಗೆದಿಟ್ಬಿಡ್ತೀನಿ. ಈ ಥರ ಸಾರು ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿ ಇದ್ದರೆ ಬಸ್ಸಾರು ಚೆನ್ನಾಗಿರೋದಿಲ್ಲ. ಇದಕ್ಕೆ ಒಗ್ಗರಣೆ ಹಾಕಿದ್ಮೇಲೆ ಈ ಥರ ನೀವು ನೋಡ್ತಾ ಇದ್ದೀರಾ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡ್ಬೋದು, ಅಥವಾ ಬೇಕಾದರೆ ನೀವು ರುಬ್ಬಬೇಕಾದ್ರೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೋದು. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕಬೇಕಾದ್ರೆ ನಾನು ಮೇಲ್ಗಡೆ ಒಂದು ಪ್ಲೇಟ್ ಅಡ್ಡ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಎಣ್ಣೆ ಸ್ಟವ್ ಮೇಲಾಗಲಿ ಗೋಡೆಗಾಗಲಿ ಸಿಡಿಯೋದು ಅವಾಯ್ಡ್ ಆಗುತ್ತೆ. ನಾನು ಯೂಶ್ವಲಾಗಿ ಸೊಪ್ಪಿಗೆನೇ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿಬಿಟ್ಟಿರ್ತೀನಿ, ಯಾಕೆ ಅಂತಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೀವು ಯಾವ ಮೆಥಡ್ ಮಾಡ್ತೀರಾ ಗೊತ್ತಿಲ್ಲ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಮೆಥಡ್ ಫಾಲೋ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ತೆಂಗಿನಕಾಯಿ ಸೀದೋಗಲ್ಲ. ಕೆಲವರು ಏನು ಮಾಡ್ತಾರೆ, ತೆಂಗಿನಕಾಯಿನ ಡೈರೆಕ್ಟಾಗಿ ಎಣ್ಣೆ ಜೊತೆಗೆ ಹಾಕ್ತಾರೆ. ತೆಂಗಿನಕಾಯೆಲ್ಲ ಸೀದು ಹೋಗ್ಬಿಟ್ಟು ಟೇಸ್ಟು ಪಲ್ಯದ್ದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಮೆಥಡ್ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಆಲ್ರೆಡಿ ಪಲ್ಯ ರೆಡಿ ಆಗಿದೆ. ಈಗ ನಾವು ಮುದ್ದೆ ಮಾಡೋಣ. ನಾನು ಮುದ್ದೆ ಮಾಡೋದಕ್ಕೆ ಯಾವಾಗಲೂ ಈ ಥರ ರೊಟ್ಟಿ ಅಂಚನ್ನೇ ಬಳಸ್ಕೊಳ್ತೀನಿ, ತುಂಬ ನೈಸಾಗಿ ಬರುತ್ತೆ ಅಂತ. ಕೆಲವರು ವುಡನ್ ಪ್ಲೇಟ್ ಮೇಲೆ ಮಾಡ್ತಾರೆ, ಮತ್ತು ಕೆಲವರು ಸ್ಟೀಲ್ ತಟ್ಟೆಯಲ್ಲಿ ಕೂಡ ಮುದ್ದೆ ಮಾಡ್ತಾರೆ. ಈ ಹಂಚ್ ಮೇಲೆ ಮಾಡೋದ್ರಿಂದ ನನಗೆ ತುಂಬ ನೈಸಾಗಿ ಬರುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ನಾನು ಈ ಹಂಚ್ ಮೇಲೇ ಯಾವಾಗಲೂ ಮುದ್ದೆ ಮಾಡೋದು. ಈಗ ಈ ಮುದ್ದೆನ ತಟ್ಟೆಯಲ್ಲಿ ಬಡಿಸ್ಕೊಳ್ತಾ ಇದ್ದೀನಿ. ಈಗ ಬಸ್ಸಾರು ರೆಡಿ ಇದೆ, ಇದನ್ನು ಬಡಿಸ್ತಾ ಇದ್ದೀನಿ ತಟ್ಟೆಗೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸೋಷ್ಟು ರುಚಿಯಾಗಿದೆ. ಇದ್ರ ಜೊತೆಯಲ್ಲಿ ಸೊಪ್ಪಿನ ಪಲ್ಯ,
ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಈ ರೀತಿಯಾದ ಹೆಲ್ತಿ ಹಾಗೂ ಟ್ರೆಡಿಷನಲ್ ಫುಡ್ ತಿನ್ನೋದ್ರಿಂದ ನಮ್ಮ ಹೆಲ್ತು ನಮ್ಮ ಕೈಲೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.